ನೈಟು ಟಾಕ್ ಟೈಮ್ ಫ್ರೀ, 100 SMS ಫ್ರೀ, ಲೋ ಬಡ್ಜೆಟ್ ಇಂಟರ್ನೆಟ್ ಪ್ಯಾಕ್, ಈ ಥರ ಆಫರ್ಸ್ ಕೊಟ್ಟಂತಹ ಏರ್ಸೆಲ್ ಕಂಪನಿ ಇವತ್ತು ಮಾರ್ಕೆಟ್ ಇಂದ ಮಾಯ ಆಗೋಗಿದೆ. ನೀವೇನಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಈ ಸ್ಟೋರಿನ ಫುಲ್ ಆಗಿ ಕೇಳಿ, ನಿಮ್ಗೆ ಉಪಯೋಗ ಆಗಬಹುದು. ಚಿನ್ನಕಣ್ಣನ್ ಅನ್ನೋರು 1999ರಲ್ಲಿ ಈ ಕಂಪನಿನ ತಮಿಳ್ನಾಡಿನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮುಂಚೆ ಇದರ ಹೆಸರು ಸೆಲ್ಕಾಮ್ ಅಂತ ಇಟ್ಟಿರ್ತಾರೆ. ಅಕ್ಟೋಬರ್ ತಿಂಗಳಲ್ಲಿ ಈ ಕಂಪನಿ ಹೆಸರನ್ನ ಏರ್ಸೆಲ್ ಅಂತ ಚೇಂಜ್ ಮಾಡ್ತಾರೆ. 2018ರಲ್ಲಿ ಈ ಕಂಪನಿ ಎಷ್ಟು ದೊಡ್ಡದಾಯ್ತು ಅಂದ್ರೆ ಭಾರತದಲ್ಲಿರಂತಹ ಟೆಲಿಕಾಂ ಸರ್ವಿಸ್ ಇಂಡಸ್ಟ್ರಿಗಳಲ್ಲಿ ಇದು 5ನೇ ಸ್ಥಾನದಲ್ಲಿ ನಿಂತ್ಕೊಳುತ್ತೆ. ಯೋಚನೆ ಮಾಡಿ ನೋಡಿ, ಆಗ ಡೊಕೊಮೊ, ಏರ್ಟೆಲ್, ವೋಡಾಫೋನ್, ರಿಲಯನ್ಸ್ ಈ ಸರ್ವಿಸ್ ಪ್ರೊವೈಡರ್ಸ್ಗೆಲ್ಲ ಕಾಂಪಿಟೇಷನ್ ಕೊಡೋದು ಅಷ್ಟು ಸುಲಭ ಆಗಿರಲಿಲ್ಲ. ಅಷ್ಟರಲ್ಲೇ 79 ಬಿಲಿಯನ್ ರುಪೀಸ್ ಕೊಟ್ಟು ಇವರು 3G ಸ್ಪೆಕ್ಟ್ರಮ್ನ ಪರ್ಚೇಸ್ ಮಾಡ್ತಾರೆ. ಕಡಿಮೆ ಬೆಲೆಗೆ ಫಾಸ್ಟ್ ಇಂಟರ್ನೆಟ್ ಕೊಡ್ತಾರೆ. ಅಲ್ಲಿಂದ ಇವ್ರ ಪ್ರಾಫಿಟ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಏರ್ಸೆಲ್ ಕಂಪ್ನಿ ಅವರು ಕಸ್ಟಮರ್ಗಳನ್ನ ಮಾತ್ರ ಅಲ್ಲ, ಅವ್ರ ಕಂಪನಿಯಲ್ಲಿ ಕೆಲಸ ಮಾಡಂತಹ ಸ್ಟಾಫ್ಗಳನ್ನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳೋರು. 2011ರಲ್ಲಿ ಬೆಸ್ಟ್ ಎಂಪ್ಲಾಯರ್ ಅವಾರ್ಡ್ ಸಿಗುತ್ತೆ. ನವೆಂಬರ್ 2012ಕ್ಕೆ ಏರ್ಸೆಲ್ ಕಂಪ್ನಿ ಹತ್ರ 50 ಲಕ್ಷ 3G ಯೂಸರ್ಸ್ ಇರ್ತಾರೆ. ಆ ಟೈಮ್ಗೆ ಇದು ತುಂಬಾ ದೊಡ್ಡ ನಂಬರ್. ಐಫೋನ್ ಇವತ್ತಿಗೂ ತುಂಬಾ ದೊಡ್ಡ ಬ್ರ್ಯಾಂಡ್, ಆವತ್ತಿಗೂ ತುಂಬಾ ದೊಡ್ಡ ಬ್ರ್ಯಾಂಡ್. ಆ ಥರ ಐಫೋನ್ ಕಂಪ್ನಿ ಜೊತೆ ಕೂಡ ಕೊಲಾಬ್ರೇಷನ್ ಇಟ್ಕೊಂಡಿರ್ತಾರೆ. 2014ರಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ 4G ಸರ್ವಿಸ್ನ ಕೂಡ ಲಾಂಚ್ ಮಾಡ್ತಾರೆ. ಕಸ್ಟಮರ್ಗಳಿಗಾಗಿ 2G, 3G, 4G ಎಲ್ಲ ಇಂಟರ್ನೆಟ್ ಪ್ಯಾಕ್ಗಳ ಸೌಲಭ್ಯನೂ ಮಾಡ್ಕೊಡ್ತಾರೆ. ಓಕೆ, ಇಷ್ಟೆಲ್ಲ ಪ್ರಾಫಿಟ್ ಆಗ್ತಿರೋ ಕಂಪನಿ ಸಡನ್ ಆಗಿ ಮಾರ್ಕೆಟ್ ಇಂದ ಮಾಯ ಆಗಕ್ಕೆ ರೀಸನ್ ಏನು? ಬ್ಯಾಂಕ್ರಪ್ಸಿ ಡಿಕ್ಲೇರ್ ಮಾಡಕ್ ರೀಸನ್ ಏನು? 15,000 ಕೋಟಿ ಸಾಲ ಮಾಡಕ್ ರೀಸನ್ ಏನು? ಈ ಕಂಪನಿನ ಮಿಸ್ಟರ್ ಚಿನ್ನಕಣ್ಣನ್ ನಡೆಸೋವರೆಗೂ ಚೆನ್ನಾಗಿತ್ತು. ಸಡನ್ ಆಗಿ ಅವ್ರ ಮೇಲೆ ಒಂದು ಪ್ರೆಷರ್ ಬೀಳುತ್ತೆ. ಆಗಿನ ಟೆಲಿಕಾಂ ಮಿನಿಸ್ಟರ್, ನೀನು ಈ ಕಂಪನಿನ ನಾನು ಹೇಳಿದಂತಹ ಮ್ಯಾಕ್ಸಿಸ್ ಕಂಪನಿಗೆ ಸೇಲ್ ಮಾಡಲೇಬೇಕು ಅಂತ ಪ್ರೆಷರ್ ಹಾಕ್ತಾರೆ ಅಂತ ಒಂದು ಕಾಂಟ್ರವರ್ಸಿ ಇದೆ. ಇದ್ರ ಬಗ್ಗೆ ಇವಾಗಲೂ CBI ತನಿಖೆ ನಡೀತಿದೆ. ಇದನ್ನ ಸ್ವತಃ ಚಿನ್ನಕಣ್ಣನ್ ಅವರೇ ಒಂದು ಪಾಡ್ಕಾಸ್ಟ್ ನಲ್ಲಿ ಹೇಳಿದ್ದಾರೆ. ಚಿನ್ನಕಣ್ಣನ್ ಅವರು ಏರ್ಸೆಲ್ ಕಂಪನಿನ ಮ್ಯಾಕ್ಸಿಸ್ ಕಂಪನಿಗೆ ಸೇಲ್ ಮಾಡ್ತಾರೆ. ಸೇಲ್ ಮಾಡಿದ ಸ್ವಲ್ಪ ದಿನಗಳಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಇಂದ ಏರ್ಸೆಲ್ ಕಂಪನಿಗೆ ಒಂದು ಲೆಟರ್ ಬರುತ್ತೆ. ನಿಮ್ಮ ಟವರ್ಗಳ ಸಿಗ್ನಲ್ ಅಥವಾ ರೇಡಿಯೇಷನ್ ಇಂದ ಮನುಷ್ಯರ ಮೆದುಳಿಗೆ ಎಫೆಕ್ಟ್ ಆಗ್ತಿದೆ, ಆದ್ರಿಂದ ನೀವು ಈ ಕಂಪ್ನಿನ ಮುಂದುವರಿಸೋ ಆಗಿಲ್ಲ ಅಂತ ಆ ಲೆಟರ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ. ಮತ್ತೆ 3ನೇ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಸ್ವಲ್ಪ ದಿವಸಕ್ಕೆ ಜಿಯೋ ಲಾಂಚ್ ಆಗುತ್ತೆ. ಏರ್ಸೆಲ್ ಡೌನ್ ಫಾಲ್ ಆಗಿಂದ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟ್ ಶೇರ್ ಕೂಡ ಬಿತ್ತೋಗುತ್ತೆ. ಜಿಯೋ ಕೊಟ್ಟಂತ ಆಫರ್ಸ್ ಮುಂದೆ ಏರ್ಸೆಲ್ ಆಫರ್ಸ್ ಏನಕ್ಕೂ ಇಲ್ದಂಗ ಆಗೋಗುತ್ತೆ.